ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೃಹಲಕ್ಷ್ಮಿ ಯೋಜನೆ 7ನೇ ಕಂತಿನ ಹಣಕ್ಕೆ ಯಾರೆಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಕೂಡ ಇವತ್ತು ಸರ್ಕಾರದ ಕಡೆಯಿಂದ ಬೆಳಗ್ಗೆನೇ ಒಂದು ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ. ಜೊತೆಗೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಪೆಂಡಿಂಗ್ ಹಣ ಯಾರಿಗೆಲ್ಲ ಬರ್ತಾ ಇರಲಿಲ್ಲ, ನೀವು ಈಗ ಸ್ಟೇಟಸ್ ಚೆಕ್ ಮಾಡಿದರೆ ಟ್ಯಾಕ್ಸ್ ಪೇಯರ್ ಅಂತ ಬರ್ತಾ ಇತ್ತು ಅಥವಾ ಆಧಾರ್ ಕಾರ್ಡ್ ತಿದ್ದುಪಡಿ ಮಾಡಿಸಿದ್ರ ಅವರಿಗೆಲ್ಲರಿಗೆ ಯಾರಿಗೆಲ್ಲ ಬರ್ತಿರಲಿಲ್ಲ ಅವ್ರಿಗೂ ಕೂಡ ಇವತ್ತು ಬೆಳಗ್ಗೆನೇ ಗುಡ್ ನ್ಯೂಸನ್ನು ಸರ್ಕಾರ ನೀಡಿದೆ. ಹಾಗಾದರೆ ಅದು ಏನು ಗುಡ್ ನ್ಯೂಸ್ ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳ್ಕೊಳ್ಳೋಣ. ಯಾರೆಲ್ಲ ವೆಯ್ಟ್ ಮಾಡ್ತಾ ಇದ್ರಿ 7ನೇ ಕಂತಿನ ಹಣಕ್ಕೆ ಮತ್ತು ಪೆಂಡಿಂಗ್ ಹಣಕ್ಕೆ ಎಲ್ಲರೂ ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ಲೀಸ್ ಸಪೋರ್ಟ್ ಮಾಡಿ. ನಿಮ್ಗಳ ಸಪೋರ್ಟು ತುಂಬಾ ಇಂಪಾರ್ಟೆಂಟು. ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಈಗ ಸ್ಟಾರ್ಟ್ ಮಾಡೋಣ. ಗೃಹಲಕ್ಷ್ಮಿ ಯೋಜನೆ 7ನೇ ಕಂತಿನ ಹಣಕ್ಕೆ ಸಾಕಷ್ಟು ಜನ ಫಲಾನುಭವಿಗಳು ತುಂಬಾ ವೆಯ್ಟ್ ಮಾಡ್ತಾಯಿದ್ರು. ಅಂತಂದರೆ ಕಮೆಂಟ್ಸು ಕೂಡ ಹಾಕ್ತಾಯಿದ್ರು, ಅಂದರೆ ಯಾವಾಗ 7ನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ, ಇನ್ನೂ ಕೂಡ ಆಗಿಲ್ವಲ್ಲ, ನಮಗೆ ಪ್ರತಿ ತಿಂಗಳು ಮೊದಲನೇ ವಾರದಲ್ಲಿ ಅಥವಾ 1ನೇ ತಾರೀಕು 2ನೇ ತಾರೀಕು ಈ ರೀತಿಯಾಗಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿತ್ತು ಸರ್ಕಾರ. ಇವಾಗಾದರೆ 11ನೇ ತಾರೀಕಾಗಿದೆ, ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ. ಹಾಗಾದರೆ ಈ ತಿಂಗಳು ಬರುತ್ತೋ ಇಲ್ವೋ ಅನ್ನೋದು ಸಾಕಷ್ಟು ಜನಕ್ಕೆ ಡೌಟ್ ಆಗಿತ್ತು. ಬಟ್ ಆದರೆ ಇವತ್ತು ಬೆಳಗ್ಗೆ ಗೃಹಲಕ್ಷ್ಮಿ ಯೋಜನೆ 7ನೇ ಕಂತಿನ ಹಣನ ಸರ್ಕಾರ ಬಿಡುಗಡೆ ಮಾಡಿದೆ. ಎಲ್ಲ ಫಲಾನುಭವಿಗಳ ಖಾತೆಗೆ ಜಮಾ ಆಗೋದಕ್ಕೂ ಕೂಡ ಶುರುವಾಗಿದೆ. ಅದೇ ಇಲ್ಲಿ ಒಂದೇ ದಿನಕ್ಕೆ ಎಲ್ಲರಿಗೂ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಒಂದು ದಿನಕ್ಕೆ ಇಷ್ಟು ಪರ್ಸೆಂಟು, ಒಂದು 5%, 10% ಈ ರೀತಿಯಾಗಿ ಬರ್ತಾ ಹೋಗುತ್ತೆ. ಒಂದೇ ದಿನ ಎಲ್ಲ ಫಲಾನುಭವಿಗಳು ಹಾಕೋದು ಆಗಿದ್ದರೆ ಒಂದೇ ದಿನಕ್ಕೆ ಎಲ್ಲ ಕ್ಲಿಯರ್ ಮಾಡಿ ಮತ್ತು ಮುಂದಿನ ತಿಂಗಳು ಕೂಡ ಒಂದೇ ದಿನದಲ್ಲಿ ಹಾಕ್ತಾಯಿದ್ರು, ಆ ರೀತಿಯಾಗಿ ಆಗ್ತಾಯಿತ್ತು. ಬಟ್ ಆದರೆ ಇಲ್ಲಿ ಪ್ರೋಸೆಸ್ಸು ಸ್ವಲ್ಪ ಸ್ಟಾರ್ಟಿಂಗಲ್ಲಿ ತುಂಬಾ ಸ್ಲೋ ಇರುತ್ತೆ. ಅಂದರೆ ಸ್ಟಾರ್ಟಿಂಗ್ ಒಂದು ವಾರದವರೆಗೂ ಕೂಡ ಕೇವಲ 1%, 2%, 3% ಈ ರೀತಿಯಾದ ಫಲಾನುಭವಿಗಳಿಗೆ ಬರ್ತಾ ಹೋಗುತ್ತೆ. ಅಂದರೆ ಒಂದು ಜಿಲ್ಲೆಗೆ ಇಷ್ಟೇ % ಅಂತ ಹೇಳ್ಬಿಟ್ಟು ಲಾಸ್ಟ್ ವಾರ ಏನು ಉಳಿಯುತ್ತೆ, ಲಾಸ್ಟ್ 1 ವಾರ 2 ವಾರ ಏನು ಉಳಿಯುತ್ತೆ ತಿಂಗಳಲ್ಲಿ, ಆವಾಗ ತುಂಬಾ ಫಾಸ್ಟಾಗಿ ಪ್ರೋಸೆಸ್ ಆಗಿ ಎಲ್ಲ ಫಲಾನುಭವಿಗಳ ಖಾತೆಗೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಜಮಾ ಆಗೋದಕ್ಕೆ ಶುರುವಾಗುತ್ತೆ. ಇನ್ನು ಪೆಂಡಿಂಗ್ ಹಣನೂ ಕೂಡ ಇವತ್ತು ರಿಲೀಸ್ ಮಾಡಿದ್ದಾರೆ. ಯಾರೆಲ್ಲ ವೆಯ್ಟ್ ಮಾಡ್ತಾ ಇದ್ರಿ, ಟ್ಯಾಕ್ಸ್ ಪೇಯರ್ ಅಂತ ತೋರಿಸ್ತಾ ಇದೆ, ಹಾಗೆ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸಿದ್ರಿ ಎಲ್ಲರಿಗೂ ಕೂಡ ಅವ್ರಿಗೂ ಕೂಡ ಇವತ್ತು ಬಿಡುಗಡೆನ ಮಾಡಿದ್ದಾರೆ. ಟೋಟಲಾಗಿ 7ನೇ ಕಂತಿನ ಹಣ ಜೊತೆಗೆ ಪೆಂಡಿಂಗ್ ಇರುವಂಥ ಹಣ ಎಲ್ಲನೂ ಕೂಡ ಬಿಡುಗಡೆ ಮಾಡಿದ್ದಾರೆ. ನಿಮ್ಮ ಖಾತೆಗಳನ್ನ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ, ನಿಮಗೆ ಕನ್ಫರ್ಮ್ ಆಗುತ್ತೆ ನಿಮಗೆ ಹಣ ಬಂದಿದೆಯೋ ಅಂತ ಹೇಳ್ಬಿಟ್ಟು. ಇವತ್ತೇ ನಿಮಗೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ, ಒಟ್ಟು ಆಲ್ರೆಡಿ ಬಿಡುಗಡೆ ಆಗಿದೆ. ಇನ್ನು ಯಾವಾಗ ಬೇಕಿದ್ರೂ ಕೂಡ ನಿಮ್ಮ ಖಾತೆಗೆ ಬಂದು ಹಣ ಜಮಾ ಆಗ್ಬೋದು. ನೀವು ನಿಮ್ಮ ಖಾತೆಗಳನ್ನ ಆವಾಗವಾಗ ಚೆಕ್ ಮಾಡ್ಕೋತಾ ಇರಿ. ಒಂದು ರೀತಿ ಬೆಳಗ್ಗೆನೇ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. 7ನೇ ಕಂತಿನ ಹಣಕ್ಕೆ ಸಾಕಷ್ಟು ದಿನದಿಂದ ವೆಯ್ಟ್ ಮಾಡ್ತಾ ಇದ್ರಿ. ಇದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟ್ ಏನೇ ಅಪ್ಡೇಟ್ ಇದ್ದರೂ ಕೂಡ ನಾನು ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಏನೇ ಡೌಟ್ಸ್ ಇದ್ದರೂ ಕೂಡ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ, ನಾನು ರಿಪ್ಲೈನ ಮಾಡ್ತೀನಿ. ನಿಮಗೆ ಏನೇ ಡೌಟ್ಸ್ ಇದ್ದರೂ ಕೂಡ ನಾನು ಕ್ಲಿಯರ್ ಮಾಡ್ಕೊತೀನಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡೋಣ. ಎಲ್ಲರಿಗೂ ತುಂಬಾ ಧನ್ಯವಾದಗಳು.